ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್. ಏನು ತೋರಿಸ್ತಾ ಇದ್ದೀನಿ ಇವತ್ತು, ಇಮೇಜಸ್ ವೀಡಿಯೋಸ್ ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಹೌದು ಫ್ರೆಂಡ್ಸ್, ನಮ್ಮ ಜೀವನದಲ್ಲಿ ಆಶಾಕಿರಣ ಅಥವಾ ಬೆಳಕು ಮೂಡಬೇಕು ಅಂದರೆ ನಾವು ಹುಷಾರಾಗಿರಲೇಬೇಕು. ತುಂಬ ಜನ ನನಗೆ ಕಮೆಂಟ್ಸಲ್ಲಿ ತಿಳಿಸ್ತಾ ಇದ್ದೀರಾ, ಮೇಡಮ್ ನಿಮ್ಮ ವೀಡಿಯೋಸ್ ನೋಡಿ ನಾನು ಗೋಲ್ಡ್ ಪರ್ಚೇಸ್ ಮಾಡಿದ್ದೀನಿ, ಮನಿ ಸೇವಿಂಗ್ ಮಾಡಿ ಗೋಲ್ಡ್ ಪರ್ಚೇಸ್ ಮಾಡಿದ್ದೀನಿ ಅಂತ ತುಂಬ ಜನ ನನಗೆ ಕಮೆಂಟ್ಸಲ್ಲಿ ತಿಳಿಸ್ತಾ ಇದ್ದೀರಾ. ನಂಗೆ ತುಂಬಾ ಖುಷಿ ಆಯಿತು. ಅದೇ ಥರನೇ ಅಷ್ಟೇ ಫ್ರೆಂಡ್ಸ್, ನಾವು ಹುಷಾರಾಗಿದ್ದುಬಿಟ್ರೆ ಯಾವ ಬಾಧೆನೂ ಇಲ್ಲ. ಫಸ್ಟ್ ಆಫ್ ಆಲ್ ಲೇಡೀಸ್ ಅನ್ನೋಳು ತುಂಬ ಹುಷಾರಾಗಿರಲೇಬೇಕು. ಯಾಕಂದರೆ ಪ್ರಪಂಚ ಆ ಥರ ಇದೆ. ಎಲ್ಲಿ ನೋಡಿದ್ರೂ ಮೋಸ ಮಾಡ್ತಕ್ಕಂಥ ಜನ, ಎಲ್ಲಿ ನೋಡಿದ್ರೂ ಏನು ಹೇಳೋದು, ಜೊತೆಲೇ ಇದ್ದು ಫ್ರಾಡ್ ಕೆಲಸ ಮಾಡ್ತಕ್ಕಂಥ ಜನ, ಇಂಥವ್ರ ಮಧ್ಯೆ ಬಾಳಬೇಕು ಅಂದರೆ ಸ್ವಲ್ಪ ತುಂಬಾ ಕಷ್ಟ ಇದೆ. ಅದಕ್ಕೆ ನಾವು ಹುಷಾರಾಗಿ ಸ್ವಾಭಿಮಾನದಿಂದ ಬಾಳಬೇಕು ಅಂದರೆ ನಮ್ಮ ಹತ್ರ ಹಣ ಇರಬೇಕು. ಹಣ ಇರಬೇಕು ಅಂದರೆ ನಾವು ಹುಷಾರಾಗಿರಬೇಕು. ಹುಷಾರಾಗಿರಬೇಕು ಅಂದರೆ ಫಸ್ಟು ನಮ್ಮ ಹೆಲ್ತ್ ಬಗ್ಗೆ ನಾವು ಕೇರ್ ತಗೋಬೇಕು. ನಮ್ಮ ಹೆಲ್ತನ್ನು ಆದಷ್ಟು ಆರೋಗ್ಯವಾಗಿ ಇಟ್ಕೋಬೇಕು. ಆದಷ್ಟು ಆರೋಗ್ಯವಾಗಿ ಇಟ್ಕೊಂಡ್ರೆ ಮಾತ್ರ ನಾವು ಏನಾದರೂ ಅಚೀವ್ ಮಾಡೋಕ್ಕೆ ಖಂಡಿತ ಸಾಧ್ಯ. ದುಡ್ಡನ್ನು ಸೇರಿಸ್ಬೇಕು ಅಂದರೆ ಮೊದಲು ನಾವು ನಮ್ಮನ್ನು, ನಮ್ಮ ದೇಹವನ್ನು ಪ್ರಿಪೇರ್ ಮಾಡ್ಕೋಬೇಕು. ಆದಷ್ಟು ಪೀಸ್ಫುಲ್ಲಾಗಿರೋದನ್ನು ಕಲೀರಿ. ಆದಷ್ಟು ಒಳ್ಳೆಯದ ಕಡೆ ಪಾಸಿಟಿವ್ ಕಡೆ ನಿಮ್ಮ ಗಮನವನ್ನು ಹರಿಸಿ, ದೇವರ ಕಡೆ ಆದಷ್ಟು ನಿಮ್ಮ ಜ್ಞಾನವನ್ನು ದೇವ್ರ ಮೇಲೆ ಹಾಕಿ, ಆದಷ್ಟು ಒಳ್ಳೆ ರೀತಿಯಾದಂತಹ ಒಂದು ಒಳ್ಳೆ ಪಿಕ್ಚರ್ಸ್ ಆಗಲಿ, ಫಿಲಮ್ ಅನ್ನೋದಕ್ಕಿಂತ ಒಳ್ಳೆ ಒಂದು ಮೋಟಿವೇಟೆಡ್ ಆಗ್ತಕ್ಕಂತಹ ಒಳ್ಳೊಳ್ಳೆ ಆಡಿಯೋಸ್ ಕೇಳೋದು, ವೀಡಿಯೋಸ್ ನೋಡೋದು, ಮತ್ತು ಜಾಸ್ತಿ ಇಂಪ್ರೆಷನ್ ಯಾರು ಇರ್ತಾರೋ ಅಂಥವ್ರ ಕಡೆ ನೀವು ಗಮನ ಹರಿಸೋದು, ಈ ಥರ ನೀವು ಮಾಡೋದ್ರಿಂದ, ಜಾಸ್ತಿ ಜೀವನದಲ್ಲಿ ಯಾರು ಅಚೀವ್ ಮಾಡಿರ್ತಾರೋ ಅಂಥವ್ರ ಕಡೆ ನೀವು ಫೋಕಸ್ ಮಾಡೋದ್ರಿಂದ ಆಟೋಮೆಟಿಕ್ಕಾಗಿ ನಿಮ್ಮ ಬ್ರೈನ್ ಬಂದು ಚುರುಕಾಗುತ್ತೆ. ಒಂದು ಹಠ ಅನ್ನೋದು ನಮಗೆ ಗೊತ್ತಿಲ್ದಿರ ಬರುತ್ತೆ ನಮ್ಮಲ್ಲಿ. ನಾವು ಸಾಧಿಸಬೇಕು, ನಾವು ಜೀವನದಲ್ಲೂ ಮುಂದುವರಿಬೇಕು ಅಂತ ನಮಗೆ ಗೊತ್ತಿಲ್ದಿರ ಹಠ ಅನ್ನೋದು ನಮ್ಮ ಲೈಫಲ್ಲೂ ಬರುತ್ತೆ, ನಮ್ಮ ಮೈಂಡಲ್ಲೂ ಬರುತ್ತೆ. ನಾವು ಕಲರ್ಫುಲ್ಲಾಗಿ ಜೀವನ ನಡೆಸೋಕ್ಕೆ ಸೂಪರಾಗಿ ಆಗುತ್ತೆ. ಹೌದು ಫ್ರೆಂಡ್ಸ್, ಇದು ನನ್ನ ಅನುಭವ ಪ್ಲಸ್ ಅನಿಸಿಕೆ ಕೂಡ ಹೌದು. ತುಂಬ ಜನ ಕಮೆಂಟ್ಸಲ್ಲಿ ತಿಳಿಸ್ತಾ ಇರ್ತಾರೆ, ನೀವು ಯಾವ ಥರ ಫೋಕಸ್ ಮಾಡ್ತೀರಾ, ಯಾವ ಥರ ಮೇಡಮ್ ಅಚೀವ್ ಮಾಡ್ತೀರಾ, ಹೇಗೆ, ನಿಮಗೆ ಹಲ್ವಾರು ಬಿಸ್ನೆಸ್ ಇರುತ್ತೆ, ಅದಕ್ಕೋಸ್ಕರ ನೀವೆಲ್ಲ ಹಿಂಗೆ ಮಾಡ್ತಾ ಇರ್ತೀರಾ, ನಿಮ್ಮ ಕೈಯಲ್ಲಿ ಆಗುತ್ತೆ, ನಾವು ಹೌಸ್ ವೈಫ್ಗಳು ನಮ್ಮ ಕೈಯಲ್ಲಿ ಹೆಂಗಾಗುತ್ತೆ, ಹೇಗೆ ಸಾಧ್ಯ ಅಂತ ನನ್ನ ಕೇಳ್ತಾ ಇರ್ತಾರೆ. ಫ್ರೆಂಡ್ಸ್, ಹಲವಾರು ಬಿಸ್ನೆಸ್ ಮಾಡೋರು ಕೂಡ ಜೀವನದಲ್ಲಿ ದೊಡ್ಡ ಸೊನ್ನೆ ಆಗಿರ್ತಾರೆ. ಹೇಗೆ ಅಂದರೆ ಅದೆತ್ತಿ ಇಲ್ಲಾಕೋದು, ಇದೆತ್ತಿ ಹಲ್ಲಾಕೋದು. ಬಟ್ ನಾವು ಕಮ್ಮಿ ಬಿಸ್ನೆಸ್ ಮಾಡಿದ್ರೆ ಕೂಡ ನಾವು ನಮ್ಮ ಗುರಿ ಕಡೆ ನಾವು ಪಯಣ. ನನ್ನ ಕ್ಯಾರೆಕ್ಟರ್ ಏನಂದರೆ, ಯಾರ ಹತ್ರನೂ ₹1 ಸಾಲ ಮಾಡಬಾರ್ದು, ಸಾಲ ಮಾಡಲೇಬಾರ್ದು. ಸಾಲ ಮಾಡ್ದಿರೋ ಇರೋ ಕುಟುಂಬ ಸೂಪರಾಗಿರುತ್ತೆ. ಇರೋದರಲ್ಲಿ ಹುಷಾರಾಗಿ ಸೇವಿಂಗ್ ಮಾಡಬೇಕು ಮತ್ತು ಹೆಚ್ಚಾಗಿ ಹಾರ್ಡ್ ವರ್ಕ್ ಮಾಡಬೇಕು. ಅದರಿಂದನೇ ನನ್ನ ಜೀವನ ಸಕ್ಸಸ್ಫುಲ್ಲಾಗಿ ಹೋಗ್ತಾ ಇದೆ. ಅದು ಆ ಕಾರಣದಿಂದನೇ ನಾನು ನಿಮಗೆ ವಿಡಿಯೋ ಮಾಡಿ ಹಾಕೋಕ್ಕೂ ನನಗಾಗ್ತಾಯಿದೆ ಅಲ್ವಾ. ನಾನೇ ಹುಷಾರಾಗಿಲ್ಲ ಅಂದರೆ ನಾನು ಹೆಂಗೆ ನಿಮಗೆ ವಿಡಿಯೋ ಮಾಡಿ ಹಾಕೋಕ್ಕಾಗುತ್ತೆ ಹೇಳಿ. ತುಂಬ ಜನ ಕಮೆಂಟ್ಸಲ್ಲಿ ಆ ಥರ ತಿಳಿಸ್ತಾರೆ, ನಿಮ್ಗೇನು ಮೇಡಮ್ ಹಂಗೆ ಹಿಂಗೆ ಅಂತೆಲ್ಲ ಅಂತಾರೆ. ನಾನು ಕಷ್ಟಪಟ್ಟೆ ಫ್ರೆಂಡ್, ಮೇಲಕ್ಕೆ ಬಂದಿದ್ದು ₹1 ಬೆಲೆ ನನಗೆ ಗೊತ್ತಿರೋದಕ್ಕೋಸ್ಕರನೇ ನಾನು ವೀಡಿಯೋಗಳೇ ಮಾಡ್ತಾಯಿದ್ದೀನಿ. ಯಾಕಂದರೆ ನನ್ನ ವಿಡಿಯೋ ನೋಡಿ ನನ್ನ ವ್ಯೂವರ್ಸ್ಗೆ ಒಂದು 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 ಸಹಾಯ ಆಗಲಿ, ಒಂದು ಮೋಟಿವೇಟೆಡ್ ಆಗಲಿ, ಅವರು ನನ್ನ ಹಾಗೆ ಆಗಲಿ ಅನ್ನೋದು ಒಂದು ಚಿಕ್ಕ ಆಸೆ ಅಷ್ಟೇ. ಅದಕ್ಕೋಸ್ಕರ ನಾನು ವೀಡಿಯೋಗಳು ಮಾಡ್ತಾ ಇರ್ತೀನಿ. ಅದು ಈಗ ಮೊದಲಂತೂ ತುಂಬಾ ಕಷ್ಟ ಆಗ್ತಾಯಿತ್ತು ವೀಡಿಯೋಗಳು ಮಾಡೋದಕ್ಕೆ. ಯಾಕಂದರೆ ತುಂಬ ವರ್ಕ್ ಪ್ರೆಷರ್ ಇರೋದ್ರಿಂದ ವೀಡಿಯೋಗಳು ಮಾಡೋಕ್ಕಾಗಿಲ್ಲ. ಈಗ ನಾನು ವರ್ಕ್ ಪ್ರೆಷರ್ ಇದ್ದರೆ ಕೂಡ ಆದಷ್ಟು ಫ್ರೀ ಮಾಡ್ಕೊಂಡು ನಿಮಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಯಾರಿಗ್ಯಾರೂ ಆಗೋದಿಲ್ಲ, ಇದುದ ನಿಜ. ಯಾವ ಸ್ವಂತನೂ ಆಗೋದಿಲ್ಲ, ಯಾರೂ ಆಗೋದಿಲ್ಲ, ಯಾರಿಗೂ ಏನೂ ಆಗಲ್ಲ. ನಮಗೆ ನಾವೇ ಎಲ್ಲ, ಇದುದ ನಿಜ. ಈ ಸತ್ಯ ತಿಳಿಯೋದಕ್ಕೆ ಸುಮಾರು ವರ್ಷಗಳೇ ಆಗುತ್ತೆ ಸ್ವಲ್ಪ ಜನಕ್ಕೆ. ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಫ್ರೆಂಡ್. ಇದುದ ಕಟು ಸತ್ಯ ಅನ್ನೋದು ಇದು ಒಂದೇ. ದೇವರು ನಂಬಬೇಕು, ನಮ್ಮನ್ನು ನಾವು ನಂಬಬೇಕು ಅಷ್ಟೇ. ಎಲ್ಲರೂ ಈಗಿನ ಕಾಲಕ್ಕೆ, ಈಗಿನ ಜನ್ರೇಷನ್ಗೆ ತುಂಬ ಪ್ರಾಕ್ಟಿಕಲ್ ಆಗಿದ್ದಾರೆ. ಮಕ್ಕಳೇ ಆಗಲಿ, ಗಂಡನೇ ಆಗಲಿ, ರಿಲೇಷನ್ಸೇ ಆಗಲಿ, ಯಾರೇ ಆಗಲಿ ತುಂಬ ಪ್ರಾಕ್ಟಿಕಲ್ ಈಗಿನ ಕಾಲದಲ್ಲಿ. ಆದರೆ ನಮ್ಮ ಜನ್ರೇಷನಲ್ಲಿ ನಾವಿರಬೇಕಾದ್ರೆ ಅಮ್ಮ ಅಪ್ಪ ಕಾಲಲ್ಲಿ ಸ್ವರ್ಗ ನೋಡ್ತಾ ಇದ್ವಿ. ತಾಯಿ ಮಡ್ಲಲ್ಲಿ ಸ್ವರ್ಗನೇ ಏನೋ ಬೊಕ್ಕಿಷನೇ ಸಿಗ್ದಂಗೆ ನಾವು ಆಡ್ತಾಯಿದ್ವಿ. ನಮ್ಮ ಒಂದು ಚಿಕ್ಕ ಚಿಕ್ಕ ಏಜಲ್ಲಿ. ಅದು ಈಗಿನ ಮಕ್ಕಳು ತುಂಬ ಪ್ರಾಕ್ಟಿಕಲ್. ಅದಕ್ಕೋಸ್ಕರನೇ ನೀವು ಯಾರ ಮೇಲೂ ಡಿಪೆಂಡ್ ಆಗಬೇಡ್ರಿ. ಗಂಡ ಆಗಲಿ, ಮಕ್ಕಳಾಗಲಿ, ಯಾರೇ ಆಗಲಿ, ಸ್ವಂತ ಆಗಲಿ, ಬಂತ ಆಗಲಿ, ಯಾರ ಮೇಲೂ ನಮ್ಮನ್ನು ನಾವು ಫೋಕಸ್ ಮಾಡಿ ಅವ್ರು ನಮ್ಮನ್ನು ಕಾಪಾಡ್ತಾರೆ, ನಮ್ಮನ್ನು ರಕ್ಷಿಸ್ತಾರೆ, ನಮ್ಮನ್ನು
ತುಂಬ ಚೆನ್ನಾಗಿ ನೋಡ್ಕೋತಾರೆ ಅಂತ ಮಾತ್ರ ದಯವಿಟ್ಟು ಯಾರೂ ಕನಸು ಕಾಣಬೇಡ್ರಿ. ನಿಮಗೆ ಅಂತ ನಿಮ್ಮ ಹೆಲ್ತ್ ನೀವು ಆರೋಗ್ಯವಾಗಿ ನೋಡ್ಕೊಳ್ಳಿ. ದುಡ್ಡಿನ ಕಡೆ ಫೋಕಸ್ ಆಗಿ. ಹೀಗಿದ್ರೆ ಮಾತ್ರನೇ ನಾವು ನಮ್ಮ ಲೈಫಲ್ಲಿ ನಾವು ತುಂಬ ಚೆನ್ನಾಗಿ ಇರೋಕ್ಕೆ ಸಾಧ್ಯ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್.